ಬಿಹಾರ ವಿಧಾನಸಭಾ ಚುನಾವಣೆಗೂ ಮುಂಚಿನ ಒಪಿನಿಯನ್ ಪೋಲ್ಗಳು ಎನ್ಡಿಎ ಹಾಗೂ ಮಹಾ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ನೀಡುತ್ತಲೇ ಇದೆ. ಇದೀಗ ಹೊರಬಿದ್ದಿರೋ ಆಂತರಿಕ ಸಮೀಕ್ಷೆಯೊಂದು ಎರಡು ಬಣಗಳ ನಡುವಿನ ಮತ ಹಂಚಿಕೆಯ ವ್ಯತ್ಯಾಸ ಕೇವಲ 1% ಇರಬಹುದು ಎಂದು ಬಹಿರಂಗಪಡಿಸಿದೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟವೇ ನಡೆಸಿದ ಈ ಸಮೀಕ್ಷೆಯು ಪಕ್ಷದ ನಾಯಕರ ಆತಂಕ ಹೆಚ್ಚಿಸಿದೆ. ಆಂತರಿಕ ಎನ್ಡಿಎ ಸಮೀಕ್ಷೆಯು ಪಕ್ಷಕ್ಕೆ ಸ್ವಲ್ಪ ಮುನ್ನಡೆ ತೋರಿಸಿದೆ. ಸಮೀಕ್ಷೆಯ ಪ್ರಕಾರ 243 ಸದಸ್ಯ ಬಲದ ರಾಜ್ಯ ವಿಧಾನಸಭೆಯಲ್ಲಿ ಅದು 130 ಸ್ಥಾನಗಳನ್ನು ಗೆಲ್ಲಬಹುದು. ಸಮೀಕ್ಷೆಗೆ ಒಳಗಾದವರಲ್ಲಿ 65% ಜನರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ಚುನಾವಣಾ ತಂತ್ರಜ್ಞ ರಾಜಕಾರಣಿ ಪ್ರಶಾಂತ್ ಕಿಶೋರ್ ಅವರ ಜನ್ ಸೂರಜ್ ಪಕ್ಷವು ಸರಿಸುಮಾರು 9% ಮತಗಳನ್ನು ಪಡೆಯಲಿದೆ ಎಂದು ಕೂಡ ಹೇಳಲಾಗ್ತಿದೆ. ವಿರೋಧ ಪಕ್ಷವಾದ ಮಹಾ ಮೈತ್ರಿಕೂಟಕ್ಕೆ 102ರಿಂದ 107 ಸ್ಥಾನಗಳು ಸಿಗಲಿವೆ ಎಂದು ಸಮೀಕ್ಷೆ ಭವಿಷ್ಯ ನುಡಿದಿದ್ದು, ಇತರ ಪಕ್ಷಗಳು ಅಂದ್ರೆ ಜನ್ ಸೂರಜ್ ಸೇರಿದಂತೆ 2ರಿಂದ 3 ಸ್ಥಾನಗಳನ್ನು ಗೆಲ್ಲಲಿವೆ. ಈ ಪರಿಸ್ಥಿತಿ 2020ರಂತೆಯೇ ಇರಬಹುದು. ಆಗ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಕೇವಲ 1 ಸ್ಥಾನವನ್ನು ಗೆದ್ದಿತ್ತು. ಆದರೆ ಹಲವಾರು ಸ್ಥಾನಗಳಲ್ಲಿ ಜೆಡಿಯು ಅಭ್ಯರ್ಥಿಗಳಿಗೆ ಹಾನಿ ಮಾಡಿತ್ತು. 2020ರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ 125 ಸ್ಥಾನಗಳನ್ನು ಗೆದ್ದರೆ ವಿರೋಧ ಪಕ್ಷದ ಮಹಾ ಮೈತ್ರಿಕೂಟ 110 ಸ್ಥಾನಗಳನ್ನು ಗೆದ್ದಿದೆ ಎಂಬುದನ್ನು ಗಮನಿಸಬೇಕು. ಆ ಸಮಯದಲ್ಲಿ ಎರಡು ಮೈತ್ರಿಕೂಟಗಳ ಮತ ಹಂಚಿಕೆಯಲ್ಲಿನ ವ್ಯತ್ಯಾಸ ಕೇವಲ 0.03 ರಷ್ಟಿತ್ತು. ಈ ಬಾರಿಯೂ ಸಹ ಸ್ಪರ್ಧೆಯು ಅಷ್ಟೇ ರೋಮಾಂಚನಕಾರಿಯಾಗಿರುವ ನಿರೀಕ್ಷೆ ಕೂಡ ಇದೆ.